ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಇದೇನು ರಹಸ್ಯವಾಗಿ ಉಳಿದಿಲ್ಲ ಬಿಡಿ. ಬಿಜೆಪಿ ನಾಯಕರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಅಸ್ತ್ರ ಆದಂತೆ ಆಗಿದೆ. ಯಾಕಂದ್ರೆ ಸರ್ಕಾರದ ಪ್ರತಿ ಹೆಜ್ಜೆಗೂ ಕಾಡಬೇಕಿದ್ದ ವಿಪಕ್ಷ ಬಿಜೆಪಿಯಲ್ಲೇ ಎಲ್ಲವೂ ಸರಿಯಿಲ್ಲ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ. 2028ರ ಚುನಾವಣೆಯ ಸಿಎಂ ಸ್ಥಾನದ ಮೇಲೆ ಈಗಲೇ ಕನಸು ಕಾಣೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮ ಪಟ್ಟಕ್ಕಾಗಿ ನಾನಾ ಸರ್ಕಸ್ ಸಹ ನಡೆಸ್ತಿದ್ದಾರೆ. ಇದೆಲ್ಲದರ ಪರಿಣಾಮವೇ ಶಿಸ್ತಿನ ಪಕ್ಷದಲ್ಲಿ ಕಂಟ್ರೋಲೇ ಇಲ್ಲದಂತಾಗಿರೋದು. ಕಳೆದ 3 ವರ್ಷದಲ್ಲಿ ಬಿಜೆಪಿ ಪಕ್ಷ ಬರೀ ಸೋಲನ್ನೇ ಕಂಡಿದೆ. ಕೊನೆಗೆ ಬಿಜೆಪಿ ಶಾಸಕರೇ ಕಾಂಗ್ರೆಸ್ ಜೊತೆ ಕೈಕುಲುಕೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಇದು ಬಿಜೆಪಿಯಲ್ಲಿನ ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದೆ. ಹೀಗೆ ಬಿಟ್ರೆ ರಾಜ್ಯ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ ಅನ್ನೋದು ದಿಲ್ಲಿ ನಾಯಕರಿಗೆ ಗೊತ್ತಾಗಿದೆ. ಹೀಗಾಗಿಯೇ ಬಿಜೆಪಿ ರಾಜ್ಯ ಉಸ್ತುವಾರಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿರೋದು. 2 ದಿನದಿಂದ ಮೇಲಿಂದ ಮೇಲೆ ಸಭೆ ಮಾಡೋದರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರಿಗೆ ಬೆಂಡೆತ್ತಿ ಬ್ರೇಕ್ ಹಾಕ್ತಾ ಇದ್ದಾರೆ. ಅಲ್ಲದೆ ಕೊನೆ ಎಚ್ಚರಿಕೆ ಸಂದೇಶವನ್ನ ನೀಡಿ ಹೋಗಿದ್ದಾರೆ. ದಿಲ್ಲಿ ನಾಯಕನ ಮಾತಿಗೆ ರಾಜ್ಯ ನಾಯಕರು ಗಪ್ಚುಪಾಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗ್ತಿರೋದೊಂದೇ ಮನೆಯೊಂದು 3 ಬಾಗಿಲು ಅನ್ನೋ ಆರೋಪ. ಇಂತಹದೊಂದು ಆರೋಪ ಬರೋದಕ್ಕೆ ಕಾರಣ ಇದೆ. ಮೊದಲಿಗೆ ಪರಿಷತ್ ಅಡ್ಡ ಮತದಾನ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ನಾಯಕರೇ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನೋದನ್ನ ಯಾರೂ ಊಹಿಸಿರಲಿಲ್ಲ. ಜೆಡಿಎಸ್ನ ಹಲವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ ಅನ್ನೋದು ಗೊತ್ತಿತ್ತು. ಆದ್ರೆ ದಿಲ್ಲಿ ನಾಯಕರ ಭಯ ಇಲ್ಲದೆ ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ಗೆ ಮತ ಹಾಕಿದ್ದು ಬಿಜೆಪಿಯ ಅಧ್ವಾನಗಳನ್ನ ಬಟಾಬಯಲು ಮಾಡಿತ್ತು. ಇನ್ನು ಎರಡನೆಯದ್ದು ಅಶಿಸ್ತು ಮತ್ತು ಗುಂಪುಗಾರಿಕೆ. ಬಿಜೆಪಿ ಅಂದ್ರೆ ಶಿಸ್ತಿನ ಪಕ್ಷ ಅಂತ ಹೆಸರುವಾಸಿ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಶಿಸ್ತು ಕಾಣ್ತಾ ಇಲ್ಲ. ಬಿಜೆಪಿಯಿಂದ ಗೆದ್ದು ಶಾಸಕರಾದವರೇ ಬಿಜೆಪಿಗೆ ದ್ರೋಹ ಮಾಡಿದ್ದಾರೆ. ಅಲ್ಲದೆ ಗುಂಪುಗಾರಿಕೆ ಅನ್ನೋದು ಬಿಜೆಪಿಯಲ್ಲಿ ತುಂಬಿ ತುಳುಕ್ತಾ ಇದೆ. ವಿಜೇಂದ್ರ ಬಣ, ವಿಜೇಂದ್ರ ವಿರೋಧಿ ಬಣ, ಶೋಭಾ ಬಣ, ಸಿಟಿ ರವಿ ಬಣ, ಅಶೋಕ್ ಬಣ, ಹೀಗೆ ಬಿಜೆಪಿಯಲ್ಲಿ ಬಣಗಳೇ ತುಂಬಿ ಹೋಗಿದೆ. ಇನ್ನು ಮೂರನೆಯದ್ದು ಉಪಚುನಾವಣೆ ಸೋಲು. ಬಿಜೆಪಿಯ ತಾಕತ್ತು ತೋರಿಸಿಕೊಳ್ಳೋದಕ್ಕೆ ಉಪಚುನಾವಣೆ ದೊಡ್ಡ ವೇದಿಕೆಯಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ನ ಹಗರಣಗಳನ್ನೆಲ್ಲ ಮುಂದಿಟ್ಟುಕೊಂಡು ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬಹುದಿತ್ತು. 2ರಲ್ಲಿ 1 ಕ್ಷೇತ್ರವನ್ನಾದರೂ ಗೆಲ್ಲಬಹುದಿತ್ತು. ಆದರೆ ಬಿಜೆಪಿ 2 ಕ್ಷೇತ್ರದಲ್ಲಿ ಸೋತು ಹೋಗಿದೆ. ಇನ್ನು 4ನೇ ಕಾರಣ ಆಡಿಯೋ ಸಂಚಲನ. ಮೊನ್ನೆ ತಾನೆ ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನೇ ಕಿತ್ತುಹಾಕಿ ಅನ್ನೋ ಮಾತಿತ್ತು. ಇದು ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿತ್ತು. ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋದನ್ನ ಎತ್ತಿ ತೋರಿಸಿತ್ತು. ಆ ಆಡಿಯೋ ನನ್ನದಲ್ಲ, ಆರೋಪ ಮಾಡಿದವರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಸದಾನಂದ ಗೌಡ ಕಿಡಿಕಾರಿದ್ರು. ಆದ್ರೂ ಕೂಡ ಆಡಿಯೋ ಎಬ್ಬಿಸಿದ ವಿವಾದ ಅಷ್ಟಿಷ್ಟಲ್ಲ ಬಿಡಿ. ಇನ್ನು 5ನೇ ಕಾರಣ ಆರ್ಎಸ್ಎಸ್ ಹಾಗೂ ಪ್ರಿಯಾಂಕ್ ನಡುವಿನ ಸಂಘರ್ಷ. ಇದು ದಿಲ್ಲಿ ಮಟ್ಟದಲ್ಲಿ ಸುದ್ದಿಯಾಯಿತು. ಆರ್ಎಸ್ಎಸ್ ಬುಡಕ್ಕೆ ಕೈ ಹಾಕಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಮಾಡಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರನ್ನ ಕಾಲೆಳೆಯೋ ಕೆಲಸ ಮಾಡಿದ್ರು. ಆದ್ರೆ ಈ ವಿಷಯದಲ್ಲಿ ರಾಜ್ಯ ನಾಯಕರು ಗಟ್ಟಿಯಾಗಿ ನಿಂತಂತೆ ಕಾಣ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಮಾಡಿದ ಆರೋಪಕ್ಕೆ ತಿರುಗೇಟು ಸಹ ಕೊಡ್ತಿಲ್ಲ. ಇದೆಲ್ಲವೂ ಬಿಜೆಪಿಯಲ್ಲಿನ ಬೆಳವಣಿಗೆಯನ್ನ ಎತ್ತಿ ತೋರಿಸುವಂತಿದೆ. ಆತ್ಮೀಯರೇ, ಈ ಎಲ್ಲ ಬೆಳವಣಿಗೆ ದಿಲ್ಲಿ ನಾಯಕರಿಗೆ ಗೊತ್ತಾಗ್ತಾ ಇದ್ದಂತೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ದಿಲ್ಲಿ ನಾಯಕರ ಅಣತಿಯಂತೆ ಸಭೆ ಮೇಲೆ ಸಭೆ ಮಾಡಿ ರಾಜ್ಯ ನಾಯಕರಿಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದು, ಆಡಿಯೋ ಸಂಚಲನದ ಬಗ್ಗೆ ಡಿವಿ ಸದಾನಂದ ಗೌಡರ ಜೊತೆ ಮೋಹನ್ ದಾಸ್ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಸುಧಾಕರ್ ಹಾಗೂ ವಿಶ್ವನಾಥ್ ಅವರ ವೈಯಕ್ತಿಕ ಕಚ್ಚಾಟಕ್ಕೂ ಮದ್ದರಿಯೋ ಕೆಲಸ ಮಾಡಿದ್ದಾರೆ. ವೈಯಕ್ತಿಕ ಪ್ರತಿಷ್ಠೆಯ ಗುದ್ದಾಟಗಳನ್ನೆಲ್ಲ ಬದಿಗಿಡಿ ಎಲ್ಲರೂ ಒಂದಾಗಿ ಹೋಗೋ ಕೆಲಸ ಮಾಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ದಾವಣಗೆರೆಯಲ್ಲಿನ ಸೋಲಿನ ಬಗ್ಗೆ ಎಂಪಿ ರೇಣುಕಾಚಾರ್ಯರಿಂದ ವಿವರಣೆಯನ್ನು ಕೇಳಿದ್ದಾರೆ. ಬಿಜೆಪಿಯ ಎಲ್ಲಾ ಶಾಸಕರ ಜೊತೆಗೆ ಚರ್ಚಿಸಿದ್ದು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಅಶಿಸ್ತಿನ ನಡೆ ತೋರಿದ ನಾಯಕರ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆ. ಪ್ರತಿಯೊಂದು ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ.
ಒಂದು ವೇಳೆ ಈ ಎಚ್ಚರಿಕೆ ಬಳಿಕವೂ ತಿದ್ದುಕೊಳ್ಳದೇ ಇದ್ದಲ್ಲಿ ಖಂಡಿತ ಶಿಸ್ತು ಕ್ರಮ ಕೈಗೊಳ್ತೀವಿ. ಅಡ್ಡ ಮತದಾನದ ಬೆಳವಣಿಗೆ ಬಳಿಕ ಹೈಕಮಾಂಡ್ ನಾಯಕರು ಕಠಿಣ ನಡೆ ತೋರಿದ್ದಾರೆ ಅಂದಿದ್ದಾರೆ. ಅಲ್ಲದೆ ಪಕ್ಷಕ್ಕೆ ಮುಜುಗರ ಮಾಡಿದ ನಾಯಕರ ಜೊತೆಗೆ ರಾಧಾ ಮೋಹನ್ ದಾಸ್ ಸಭೆ ನಡೆಸಿದ್ದು ಹಲವು ಜಿಲ್ಲೆಗಳ ಜಗಳ ಆಂತರಿಕ ಕಚ್ಚಾಟ ತೋರಿದ ನಾಯಕರಿಗೂ ಎಚ್ಚರಿಕೆ ನೀಡಿದ್ದಾರೆ. ಪಕ್ಷದ ಭಿನ್ನಾಭಿಪ್ರಾಯದ ಬಗ್ಗೆ ಪ್ರತ್ಯೇಕವಾಗಿ ಕರೆದು ಮಾತನಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಇಲ್ಲಿಗೆ ಅಂತ್ಯ ಆಗುವಂತೆ ಕಟ್ಟುನಿಟ್ಟಿನ ವಾರ್ನಿಂಗ್ ಮಾಡಿದ್ದಾರೆ. ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದು ಪಕ್ಷಕ್ಕೆ ಗೊತ್ತಿದೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ದಿಲ್ಲಿ ನಾಯಕರ ಈ ಸಂದೇಶ ಬಂದ ಮೇಲೆ ಕಮಲ ಪಡೆಯಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.